ಇನ್ನು ಪಂಚರಾಜ್ಯಗಳ ಚುನಾವಣಾ ತೀರ್ಪು ಮೇ 4ರಂದು ಹೊರಬೀಳುತ್ತೆ. ಅದಕ್ಕೂ ಮೊದಲು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ತಮಿಳುನಾಡಲ್ಲಿ ಟಿವಿಕೆ ಕಚೇರಿಯ ಮೇಲೆ ಕೆಲವರು ದಾಳಿ ಮಾಡಿದರೆ ಪಶ್ಚಿಮ ಬಂಗಾಳದಲ್ಲಿ ಹೈ ಡ್ರಾಮಾನೇ ನಡೀತಾ ಇದೆ. ಇನ್ನು ಕೇರಳದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಬೆಟ್ಟಿಂಗ್ ಶುರು ಆಗೋಗ್ಬಿಟ್ಟಿದೆ. ಹಾಗಾದರೆ ಪಂಚರಾಜ್ಯಗಳ ಚುನಾವಣಾ ಪೊಲಿಟಿಕ್ಸ್ ಹೇಗೆ ನಡೀತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿ. ನೀವೀಗ ನೋಡ್ತಾ ಇರೋ ಈ ದೃಶ್ಯ ಪಶ್ಚಿಮ ಬಂಗಾಳದ್ದು. ಬಂಗಾಳದಲ್ಲಿ ಪ್ರತಿ ಸಲ ಚುನಾವಣೆ ಆದಾಗ್ಲೂ ಒಂದಲ್ಲ ಒಂದು ಅನಾಹುತ ನಡೆಯುತ್ತಲೇ ಇರುತ್ತೆ. ಸದ್ಯ ಚುನಾವಣೆಗೆ ಮತದಾನ ಮುಗಿದ ಬಳಿಕ ಮತ್ತೊಂದು ಸುತ್ತಿನ ಸಮರ ಶುರುವಾದಂತೆ ಕಾಣ್ತಿದೆ. ಕೋಲ್ಕತ್ತಾದಲ್ಲಿ ಇವಿಎಂ ಓಪನ್ ಮಾಡಿ ಮತಕಳ್ಳತನ ನಡೀತಿದೆ ಅಂತ ಟಿಎಂಸಿ ಗಂಭೀರ ಆರೋಪ ಮಾಡಿದೆ. ಈ ಸಿಸಿಟಿವಿ ವಿಡಿಯೋ ಬಿಡುಗಡೆ ಮಾಡಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಮತಗಳ್ಳತನದ ಆರೋಪ ಕೇಳಿಬಂದ ಜಾಗಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಭೇಟಿ ಕೊಟ್ಟಿದ್ರು. 4 ಗಂಟೆಗಳ ಕಾಲ ಮತ ಎಣಿಕೆ ಕೇಂದ್ರವನ್ನ ಪರಿಶೀಲಿಸಿದ್ರು. ಈ ವೇಳೆ ಮಾತನಾಡಿದ ದೀದಿ, ಕೇಂದ್ರ ಪಡೆಗಳು ನನಗೆ ಪ್ರವೇಶಿಸಲು ಅವಕಾಶ ನೀಡಲಿಲ್ಲ ಅಂತ ಆರೋಪಿಸಿದ್ರು. ಆದ್ರೆ ಚುನಾವಣಾ ಆಯೋಗ ಇಂಥದ್ದೊಂದು ಆರೋಪವನ್ನ ತಳ್ಳಿಹಾಕಿದೆ. ಅಧಿಕಾರಿಗಳಿಗೆ ಸೌಲಭ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಮತಗಳನ್ನ ನೀಡಲಾಗಿದೆ, ವಿಡಿಯೋ ಬೇರೆ ಜಿಲ್ಲೆ ಅಥವಾ ವಿಧಾನಸಭೆಯಿಂದ ಬಂದಿರಬಹುದು ಅಂತ ಹೇಳಿದ್ರು. ಇನ್ನು ತಮಿಳುನಾಡಿನಲ್ಲಿ ನಟ ದಳಪತಿ ವಿಜಯ್ ಅಲೆ ಎದ್ದೇಳುವ ಲಕ್ಷಣ ಕಾಣಿಸ್ತಿದೆ. ಕೆಲ ಸಮೀಕ್ಷೆಗಳು ವಿಜಯ್ ಕಿಂಗ್ ಮೇಕರ್ ಆಗೋ ಮುನ್ಸೂಚನೆ ಕೊಟ್ಟಿವೆ. ಈ ಬೆನ್ನಲ್ಲೇ ದಳಪತಿ ದೇವಸ್ಥಾನಗಳನ್ನ ಸುತ್ತುತ್ತಾ ಇದ್ದಾರೆ. ವಿಶೇಷ ಪೂಜೆಗಳ ಮೂಲಕ ಟಿವಿಕೆ ಬೆಂಬಲಿಗರಲ್ಲಿ ಹೊಸ ಹುರುಪು ತುಂಬುತ್ತಿದ್ದಾರೆ. ಆದ್ರೆ ತಿರುಚಿಯ ಟಿವಿಕೆ ಕಚೇರಿ ಮೇಲೆ ಕೆಲವು ಕಿಡಿಗೇಡಿಗಳು ದಾಳಿ ನಡೆಸಿದ್ದಾರೆ, ಕಚೇರಿಯನ್ನ ಧ್ವಂಸಗೊಳಿಸಿದ್ದಾರೆ. ಇನ್ನು ಕೇರಳದಲ್ಲಿ ಎಲ್ಡಿಎಫ್ ಅನ್ನ 10 ವರ್ಷಗಳ ನಂತರ ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮುನ್ನಡೆ ಸಾಧಿಸೋ ಸಾಧ್ಯತೆ ಇದೆ. ಎಲ್ಲ ಅಂದಾಜುಗಳಿಗೆ ಮೇ 4ರಂದೇ ಉತ್ತರ ಸಿಗಲಿದೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.